ಫ್ರೆಂಡ್ಸ್, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ವತಿಯಿಂದ 15,000 ಟೀಚರ್ಸ್ ಹುದ್ದೆಗಳಿಗೆ ಅರ್ಜಿಯನ್ನು ಮಾಡಿರೋದ್ರ ಬಗ್ಗೆ ತಮ್ಗೆ ಗೊತ್ತಿದೆ. ಸೊ ಇದರಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಜನ ಗೊತ್ತಿದೆ. ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6 ರಿಂದ 8, ಮತ್ತೆ ದೈಹಿಕ ಶಿಕ್ಷಣ ಶಿಕ್ಷಕರು ಅಂತೇಳಿ ಗ್ರೇಡ್ 2, ಇದು 1 ರಿಂದ 8ನೇ ತರಗತಿ, ಮತ್ತೆ ಗಣಕ ವಿಜ್ಞಾನ ಶಿಕ್ಷಕರು ಅಂತೇಳಿ 1 ರಿಂದ 8ನೇ ಕ್ಲಾಸು, ಮತ್ತೆ ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಗ್ರೇಡ್ 1 ಅಂತೇಳಿ. ಸೊ ಎಲ್ಲ ಹುದ್ದೆಗಳಿಗೆ ನಾಳೆ ಅಂದ್ರೆ 18ನೇ ತಾರೀಕು ನಾಳೆಯಿಂದ ಆನ್ಲೈನ್ ಅಲ್ಲಿ ಅರ್ಜಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರು ಏನು PST ಅಂತ ಕರಿತೀವಿ, GPT ಅಂತ ಕರಿತೀವಿ, HST ಅಂತ ಕರಿತೀವಲ್ಲ, ಸೊ ಎಲ್ಲ ಒಂದು ಏನು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು, ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಜಿಗಳು ಯಾವತ್ತಿಂದ ಪ್ರಾರಂಭ ಆಗುತ್ತೆ, ಸೊ ಮತ್ತೆ ಎಷ್ಟೆಷ್ಟು ಹುದ್ದೆಗಳಿದಾವೆ, ಇದು ಜಿಲ್ಲಾವಾರು ಈ ಒಂದು ಅರ್ಜಿ ಕಾಲ್ ಮಾಡಿರುವಂತದ್ದು. ಸೊ ತಮಗೆ ಈ ಜಿಲ್ಲಾವಾರು ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ಗೆಜೆಟಿಯರ್ ಗಳಲ್ಲಿ ಬಂದಿದೆ. ನೀವು ಯಾವ ತರ ಗೆಜೆಟಿಯರ್ ಗಳನ್ನ ನೋಡಬೇಕು ಅಂತ ಹೇಳಿ ನಾನು ಅದನ್ನ ತೋರಿಸ್ತೀನಿ. ಸೊ ಎಲ್ಲದಕ್ಕೂ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೀವು ಈ ಒಂದು ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ಅಲ್ಲಿ ಹೊಡೆದಿದ್ದೆ ಆದ್ರೆ ಸೊ ನೀವು ನೇರವಾಗಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅವರ ಒಂದು ವೆಬ್ಸೈಟ್ಗೆ ಹೋಗ್ತೀರಾ. ಸೊ ನಿಮಗೆ ಮೊದಲನೇದಾಗಿ ಹೇಳ್ಬಿಡ್ತೀನಿ, ಸೊ ನಿಮಗೆ ನೋಟಿಫಿಕೇಶನ್ ಅಥವಾ ಗೆಜೆಟಿಯರ್ ನೋಟಿಫಿಕೇಶನ್ಗಳು ಬೇಕು ಅಂತ ಹೇಳಿದ್ರೆ ಈ ಪೇಜ್ಗೆ ಹೋಗಿ ನೋಡಿ. ಇಲ್ಲಿ ಏನು 3 ಡಾಟೆಡ್ ಲೈನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ CA ಸೆಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ದೆ ಆದ್ರೆ ನೋಡಿ ನಿಮಗೆ ಈ ತರದ ಪೇಜ್ ಓಪನ್ ಆಗುತ್ತೆ. ಎಲ್ಲವೂ ಸಿಕ್ಬಿಡುತ್ತೆ ಸ್ನೇಹಿತರೆ, ಲೇಟೆಸ್ಟ್ ನ್ಯೂಸ್ ಅಂತ ಹೇಳಿ. ನೋಡಿ ಇಲ್ಲಿ ಗೆಜೆಟ್ ನೋಟಿಫಿಕೇಶನ್ ಟೀಚರ್ ರಿಕ್ರೂಟ್ಮೆಂಟ್ 2026 ಅಂತೇಳಿ ಜಿಲ್ಲಾವಾರು ಅಂದ್ರೆ ಡಿಸ್ಟ್ರಿಕ್ಟ್ ವೈಸು ನಿಮಗೆ ಈ ಒಂದು PST ಏನು ಪ್ರಾಥಮಿಕ ಶಾಲಾ ಶಿಕ್ಷಕರದು ಇಲ್ಲಿ ಬರುತ್ತೆ. ಸೊ ಎಲ್ಲ ಜಿಲ್ಲೆಗಳ ನೋಟಿಫಿಕೇಶನ್ ಇದ್ದಾವೆ ಫ್ರೆಂಡ್ಸ್. ಎಲ್ಲ ಜಿಲ್ಲೆಗಳ ನೋಟಿಫಿಕೇಶನ್ ಗಳನ್ನು ಓಪನ್ ಮಾಡಿ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ. ನೀವು ಯಾವ ಜಿಲ್ಲೆಗೆ ಸಂಬಂಧಪಟ್ಟವರು ಆ ಜಿಲ್ಲೆಯ ಒಂದು ನೋಟಿಫಿಕೇಶನ್ ಅನ್ನ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ನೀವೇನಾದ್ರು ಯಾದಗಿರಿ ಆಗಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಯಾದಗಿರಿ ಜಿಲ್ಲೆಯ ಒಂದು ಕಂಪ್ಲೀಟ್ ರಾಜ್ಯಪತ್ರ ಅಥವಾ ಅಧಿಸೂಚನೆ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಎಷ್ಟು ಪೋಸ್ಟ್ ಇದೆ, ಏನು ಎತ್ತ ಅಂತ ಎಲ್ಲವೂ ನಿಮ್ಗೆ ಇಲ್ಲಿ ಸಿಗುತ್ತೆ. ಸಪೋಸ್ ಇನ್ಯಾವುದು ನೀವು ಬೆಂಗಳೂರು ನಾರ್ತ್ ಆಗಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬೆಂಗಳೂರು ನಾರ್ತ್ ಒಂದು ಡಿಸ್ಟಿಕ್ ನ ಒಂದು ಗೆಜೆಟಿಯರ್ ಮತ್ತೆ ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಯಾವುದಾದ್ರೂ ಆಗಲಿ ಓಕೆ. ಸೊ ಕೆಳಗೆ ಬಂದ್ರೆ ನಾವು ಏನು GPT ಅಂತ ಕರಿತೀವಲ್ಲ, ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿ 6 ರಿಂದ 8ನೇ ಕ್ಲಾಸ್ ವರೆಗೂ ಬರ್ತಾರಲ್ಲ, ಅವರ ಒಂದು ಗೆಜೆಟಿಯರ್ ನೋಟಿಫಿಕೇಶನ್ ಇದೆ. ಸೊ ಇಲ್ಲೂ ಅಷ್ಟೇ ನೀವು ಯಾವ ಜಿಲ್ಲೆಗೆ ಸಂಬಂಧಪಟ್ಟವರು ಆ ಜಿಲ್ಲೆಗಳಿಗೆ ಹೋಗಿ ನೀವು ಆ ಒಂದು ನೋಟಿಫಿಕೇಶನ್ ನೋಡ್ಕೊ ಬರ್ಬೋದಾಗಿರುತ್ತೆ. ಹಾಗೆ ನೆಕ್ಸ್ಟ್ ನಾವು ಬಂದಿದ್ದೇವೆ HST ಅಂತ ಹೇಳಿ ಕರಿತೀವಿ, ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಗ್ರೇಡ್ 1 ಅಂತ ಹೇಳಿ ಕರಿತೀವಲ್ಲ, ಅದರ ಒಂದು ನೋಟಿಫಿಕೇಶನ್ ನಿಮ್ಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಓಕೆ, ನೀವು ಯಾವ ಜಿಲ್ಲೆಗೆ ಸಂಬಂಧಪಟ್ಟವರು ಆ ಜಿಲ್ಲೆಗೆ ಹೋಗಿ ಹೊಡೆದ್ರೆ, ಸಪೋಸ್ ನೋಡಿ ಈಗ GPT ಬಗ್ಗೆ ಒಂದು ಓಪನ್ ಮಾಡ್ತೀನಿ. ಸೊ ಇದು GPT ನಾನ್ ಕಲ್ಯಾಣ ಕರ್ನಾಟಕ ಬೆಂಗಳೂರು ನಾರ್ತ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಬೆಂಗಳೂರು ಜಿಲ್ಲೆಯ ಈ ಅಧಿಸೂಚನೆ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನಮಗೆ ಪ್ರಮುಖವಾಗಿ ಈಗ ಏನ್ ಬೇಕು ಅಂತ ಹೇಳಿದ್ರೆ, ಈ ಒಟ್ಟಾರೆ ಹುದ್ದೆಗಳು 15,000ವನ್ನ ನಾವು ಕ್ಲಾಸಿಫಿಕೇಶನ್ ಮಾಡಿದ್ದೆ ಆದ್ರೆ GPT ಇಲ್ಲಿ ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ ಅಂತ ಬರುತ್ತೆ. ಎರಡನ್ನೂ ಸೇರಿಸಿ ಒಟ್ಟಿಗೆ ಹೇಳ್ತೀನಿ. GPT 8,500 ಹುದ್ದೆ ಇದೆ. AM ಮತ್ತೆ HSTR ಅಂತೇಳಿ ಹೈಸ್ಕೂಲ್ ಟೀಚರ್ಸ್ ಇದು 4,500 ಹುದ್ದೆಗಳಿರುವಂತದ್ದು. ಮತ್ತೆ PST ಅಂತೇಳಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 5th ಸ್ಟ್ಯಾಂಡರ್ಡ್ ವರೆಗೆ ಇದು 900 ಹುದ್ದೆ ಇರುವಂತದ್ದು. ಮತ್ತೆ PET ಅಂತೇಳಿ 600 ಹುದ್ದೆಗಳಿರುವಂತದ್ದು. ಕಂಪ್ಯೂಟರ್ ಸೈನ್ಸ್ ಟೀಚರ್ ಬಂದಿದ್ದೆ ಆದ್ರೆ ಒಟ್ಟು 500 ಹುದ್ದೆಗಳು ಇರುವಂತದ್ದು. ಇಲ್ಲಿ ಒಟ್ಟು ನೋಡಿ ಕಲ್ಯಾಣ ಕರ್ನಾಟಕಕ್ಕೆ ಈ ಎಲ್ಲವನ್ನು ಒಳಗೊಂಡಂತೆ 6,967 ಪೋಸ್ಟ್. ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಬಂದ್ರೆ ಎಲ್ಲವನ್ನು ಒಳಗೊಂಡಂತೆ 8,033 ಪೋಸ್ಟ್. ಒಟ್ಟು 15,000 ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಸೊ ನಾನು ಫಸ್ಟ್ ನಿಮಗೆ ಈ ಏನು ಪ್ರಾಥಮಿಕವಾಗಿ ನಾವು PST ಅಂತ ಕರಿತೀವಲ್ಲ, ಸೊ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಥವಾ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಇದೆಯಲ್ಲ, ಅದನ್ನ ಫಸ್ಟ್ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಎಲ್ಲ ಇರುವಂತಹ ನೋಟಿಫಿಕೇಶನ್ ಗಳಲ್ಲಿ ನಿಮಗೆ ಕ್ವಾಲಿಫಿಕೇಶನ್ ಆಗಿರ್ಬೋದು, ಈ PST ಗೆ ಸಂಬಂಧಪಟ್ಟಂತ ಹೇಳ್ತಾ ಇರೋದು ನಾನು. ಕ್ವಾಲಿಫಿಕೇಶನ್ ಅಪ್ಲೈನ ಯಾವತ್ತು ಮಾಡಬೇಕು, ಮತ್ತೆ ಫೀಸ್ ಎಷ್ಟಿರುತ್ತೆ, ಏನೆಲ್ಲ ನೀವು ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡಬೇಕು, ಎಲ್ಲವೂ ಸೇಮ್ ಇರುತ್ತೆ. ಪೋಸ್ಟ್ ಗಳು ಮಾತ್ರ ಚೇಂಜ್ ಇರುತ್ತೆ ಸ್ನೇಹಿತರೆ. ನಾನು ಸಿಂಪಲ್ ಆಗಿ ನಿಮಗೆ ತೋರಿಸೋದಕ್ಕೆ ಅಂತೇಳಿ ಸೊ ಇಲ್ಲಿ ಒಂದು ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಬೆಂಗಳೂರು ನಾರ್ತ್ ಒಂದು ಓಪನ್ ಮಾಡ್ತೀನಿ ನಿಮ್ಗೆ. ಇಲ್ಲಿ ಇದು ನಾನ್ ಕಲ್ಯಾಣ ಕರ್ನಾಟಕ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಗೆಜೆಟ್ ನೋಟಿಫಿಕೇಶನ್ ಓಪನ್ ಆಯ್ತು ನಿಮ್ಗೆ. ಫ್ರೆಂಡ್ಸ್ ಇದು 12ನೇ ತಾರೀಕು ಇದು ಓಪನ್ ಆಗಿರುವಂತದ್ದು. ಸೊ ನೋಡಿ ಅಧಿಸೂಚನೆ ಹೇಳ್ತಾ ಹೋಗ್ತಾರೆ
ಸೊ ಏನು 2026-27ನೇ ಸಾಲಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾದಿರತಕ್ಕಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾಮಾನ್ಯ ಅಂದ್ರೆ 1ರಿಂದ 5ನೇ ಕ್ಲಾಸು ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಇರತಕ್ಕಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿ ಮೂಲ ವೃಂದದ 97% ಅಷ್ಟುಗಳು ಹುದ್ದೆಗಳಿಗೆ, ಸೊ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಂದ್ರೆ ಕರ್ನಾಟಕ ಶಿಕ್ಷಣ ಒಂದು ಇಲಾಖೆ ಸೇವೆಗಳ ಮುಖಾಂತರ ಅಂದ್ರೆ ಈ ಬೋಧನಾ ಹುದ್ದೆಗಳಿಗೆ ನೇಮಕಾತಿ ಮಾಡುವಂತ ಉದ್ದೇಶದಿಂದ ಸೊ ನಾವು ಈ ಒಂದು ಆನ್ಲೈನ್ ಅರ್ಜಿಯನ್ನು ಕಾಲ್ ಮಾಡಿದೀವಿ ಅಂತ ಹೇಳ್ತಾರೆ. ಅರ್ಜಿಗಳು ದಿನಾಂಕ 18/8/2026 ಪ್ರಾರಂಭ ಆಗುತ್ತೆ. ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋದಕ್ಕೆ 7/9/2026 ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾಮಾನ್ಯ ಕನ್ನಡ 1ರಿಂದ 5ನೇ ಕ್ಲಾಸ್ ಅಂದ್ರೆ ಕನ್ನಡ ಟೀಚರ್ 4 ಪೋಸ್ಟ್ ಇದಾವೆ. ಹಾಗೆ ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕ ಗ್ರೇಡ್ 2 1ರಿಂದ 8ನೇ ಕ್ಲಾಸ್ 1 ಪೋಸ್ಟ್ ಇದೆ, ಒಟ್ಟು 5 ಆಯ್ತು. ಸೊ ಹಾಗೆ ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಸೊ ನೋಡಿ, ಒಂದು ನಾನ್ ಕಲ್ಯಾಣ ಕರ್ನಾಟಕ ತೋರಿಸ್ತೆ, ಇನ್ನೊಂದು ಕಲ್ಯಾಣ ಕರ್ನಾಟಕದ ನಿಮ್ಗೆ ತೋರಿಸ್ತೀನಿ. ಕಲಬುರಗಿನ ಸೆಲೆಕ್ಟ್ ಮಾಡ್ಕೋತೀನಿ. ಸೇಮ್ ಎಲ್ಲ ಇನ್ಫಾರ್ಮೇಶನ್ ಸೇಮ್ ಇದೆ, ಆದ್ರೆ ಪೋಸ್ಟ್ ಗಳು ಮಾತ್ರ ಚೇಂಜ್ ಇದೆ. ನೋಡಿ, ಇಲ್ಲಿ ಕಲಬುರಗಿನಲ್ಲಿ ಕಲ್ಯಾಣ ಕರ್ನಾಟಕ ಉಳಿದ ಮೂಲ ವೃಂದದ RPC 80ರಷ್ಟು ಹುದ್ದೆಗಳು ಅಂತ ಹೇಳ್ತಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾಮಾನ್ಯ ಕನ್ನಡ 1ರಿಂದ 5ನೇ ತರಗತಿ 144 ಪೋಸ್ಟ್ ಇರುವಂತದ್ದು. ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ 1ರಿಂದ 8ನೇ ಕ್ಲಾಸು 15 ಟೀಚರ್ ಪೋಸ್ಟ್ಗಳು ಕಾದಿರುವಂತದ್ದು. ಸೊ ಇನ್ನೆಲ್ಲವೂ ಸೇಮ್ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಗದಿತ ಆನ್ಲೈನ್ ಅರ್ಜಿಯನ್ನು ನೀವು ಎಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ರೆ https ಸ್ಕೂಲ್ ಎಜುಕೇಶನ್ ಹೋಗಿ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಅಭ್ಯರ್ಥಿಗಳು ಆನ್ಲೈನ್ ನಲ್ಲೇ ಹೋಗಿ ನೀವು ಯೂಸರ್ ನೇಮ್ ಅನ್ನ ಮತ್ತೆ ಪಾಸ್ವರ್ಡ್ ಅನ್ನ ನಮೂದಿಸಿಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ಯೂಸರ್ ನೇಮ್ ಪಾಸ್ವರ್ಡ್ ಬಳಸಿ ನೀವು ಲಾಗಿನ್ ಕೂಡ ಆಗಬೇಕು ಅಂತ ಹೇಳ್ತಾರೆ. ಮತ್ತೆ ಅರ್ಜಿಯನ್ನ ಭರ್ತಿ ಮಾಡಿದ ನಂತರದಲ್ಲಿ ನಿಗದಿತ ಶುಲ್ಕವನ್ನು ಪಾವತಿ ಮಾಡಬೇಕು ಹಾಗೂ ಅರ್ಜಿಯನ್ನ ನೀವು ಪ್ರಿಂಟ್ ಮಾಡಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಮತ್ತೆ ಸದರಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ನೇಮಕಾತಿ ಪ್ರಕ್ರಿಯೆ ಕಂಪ್ಲೀಟ್ ಆಗೋ ತನಕ ನೀವು ಇಟ್ಕೋಬೇಕು ಅಂತ ಹೇಳ್ತಾರೆ. ಸೊ ಒಂದಷ್ಟು ಸಾಮಾನ್ಯ ಸೂಚನೆಗಳನ್ನ ಕೊಡ್ತಾ ಹೋಗ್ತಾರೆ, ನೀವು ಅದನ್ನ ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಲ್ಲಿ ಏನು ಪ್ರಮುಖ ಸೂಚನೆ ಅಂತ ಹೇಳಿದ್ರೆ ಆನ್ಲೈನ್ ಮೂಲಕ ಅಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ನೀವು ಅರ್ಜಿ ಶುಲ್ಕವನ್ನು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಯಾವುದೇ ಶಾಖೆಗಳು. ಓಕೆ, ಇದನ್ನ ಅಪ್ಲಿಕೇಶನ್ ಹಾಕೋದು ನೋಡ್ಕೊಳ್ಳಿ. ನಾನೀಗ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀನಿ. ಜೊತೆಗೆ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸೋದಕ್ಕೆ ವೇಳಾಪಟ್ಟಿ ನಾನು ಆಗ್ಲೇ ಹೇಳಿದಂಗೆ 18ನೇ ತಾರೀಕಿಂದ ಓಪನ್ ಆಗುತ್ತೆ. ನೆಕ್ಸ್ಟ್ ಮಂತ್ 7ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ನೀವು ಶುಲ್ಕವನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಅಥವಾ ಕಟ್ಟೋದಕ್ಕೆ 10ನೇ ತಾರೀಕು ಕಡೆಯ ದಿನಾಂಕ ಆಗಿರುತ್ತೆ. ಸೊ ಪಾವತಿಸಬೇಕಾದ ಶುಲ್ಕ ಎಷ್ಟು ಅಂತ ಹೇಳಿದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ಇರುತ್ತೆ. ಒಂದು ವೃಂದದ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ ರೂ 750. ಒಂದೇ ವೃಂದದ 2 ಹುದ್ದೆಗಳಿಗೆ ನೀವು 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರ ಅಂದ್ರೆ 1125 ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ SC/ST ಮತ್ತೆ ಕ್ಯಾಟಗರಿ 1 ಮಾಜಿ ಸೈನಿಕ ಅಂಗವೈಕಲ್ಯತೆ ಉಳ್ಳಂತ ಅಭ್ಯರ್ಥಿಗಳು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ನೀವು ಒಂದೇ ವೃಂದದ 2 ಹುದ್ದೆಗೆ ಸಲ್ಲಿಸ್ತೀರ ಅಂದ್ರೆ 750 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಮತ್ತೆ ಅನುಸೂಚಿತ ವಿಧದ ವೃಂದ ಅಥವಾ PST ವೃಂದ, GPT ವೃಂದ, HST ವೃಂದ ಮತ್ತೆ PE ಗ್ರೇಡ್ 1 ಮತ್ತೆ ಗ್ರೇಡ್ 2 CST ವಿವಿಧ ವಿಷಯದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿರ್ತೀವಿ. ಅಭ್ಯರ್ಥಿಗಳು ಅರ್ಹರಿದ್ದಲ್ಲಿ ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಅರ್ಜಿನ ನೀವು ಸಲ್ಲಿಸಬಹುದು ಅಂತ ಹೇಳ್ತಾರೆ. ಯಾಕೆಂದ್ರೆ ಒಂದೇ ಅರ್ಜಿಯಲ್ಲಿ ಈ ಎಲ್ಲದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ, ನೀವು ಇಲ್ಲೇ ಮೆನ್ಷನ್ ಮಾಡಿ. ಓಕೆ, ಜೊತೆಗೆ ವೃಂದವಾರು ಪ್ರತ್ಯೇಕವಾಗಿ ಶುಲ್ಕವನ್ನ ಪಾವತಿ ಮಾಡಿ ಅಂತ ಹೇಳ್ತಾರೆ. ಓಕೆ, ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ 1 ಮತ್ತೆ ಪತ್ರಿಕೆ 2 ರಲ್ಲಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಕನ್ನಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಇರ್ತದೆ. 2 ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಜೊತೆಗೆ ಅಧಿಸೂಚಿತ ವೃಂದದ GPT ವೃಂದ ಮತ್ತೆ CST ವಿವಿಧ ವಿಷಯದ ಹುದ್ದೆಗಳಿಗೆ ಒಂದೇ ಅರ್ಜಿಯಲ್ಲಿ ನಮೂನೆಯನ್ನು ನಾವು ನಿಗದಿಪಡಿಸಿರ್ತೀವಿ. ಅಭ್ಯರ್ಥಿಗಳು ಅರ್ಹರಿದ್ರೆ ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯಗಳ ಒಂದು ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬಹುದು ಅಂತ ಹೇಳ್ತಾರೆ. ಹುದ್ದೆಯವರು ಪ್ರತ್ಯೇಕ ಶುಲ್ಕವನ್ನು ಪಾವತಿ ಮಾಡಿ ಅಂತ ಹೇಳ್ತಾರೆ. ಸೊ ಎಷ್ಟು ವೇತನ ಎಷ್ಟು ಇವರಿಗೆ ಅಂತ ಕೇಳಿದ್ರೆ ನೋಡಿ, 1ರಿಂದ 5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಗ್ರೇಡ್ 2 ಇವರು 1ರಿಂದ 8ನೇ ತರಗತಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 41,300 ರೂಪಾಯಿ ಇರುತ್ತೆ. ಗ್ರಾಸ್ ಬಂದು 81,800 ರೂಪಾಯಿಗಳವರೆಗೂ ನಿಮಗೆ ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ. ಸೊ ವಯೋಮಿತಿ ಎಷ್ಟು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅಂತ ಕೇಳಿದ್ರೆ ಕನಿಷ್ಠ 21 ವರ್ಷ ಕಡ್ಡಾಯವಾಗಿರಬೇಕು. ಇನ್ನು ಉಳಿದಂತೆ ಸಾಮಾನ್ಯ ಅಭ್ಯರ್ಥಿ ಆಗಿದ್ರೆ 40 ವರ್ಷ, ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ನೀವು SC/ST ಮತ್ತೆ ಕ್ಯಾಟಗರಿ 1 ಮತ್ತೆ ವಿಶೇಷ ಚೇತನ ಅಭ್ಯರ್ಥಿಗಳಾಗಿ 45 ವರ್ಷದವರೆಗೂ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ವಯೋಮಿತಿ ಸಡಿಲಿಕೆ ಇದೆ. ಸೊ ಆಯ್ಕೆಗೆ ಅರ್ಹತೆ ಏನು ಅಂತ ಕೇಳಿದ್ರೆ ನೀವು ಏನೆಲ್ಲ ಕ್ವಾಲಿಫಿಕೇಶನ್ ನಮ್ಗೆ ಇರಬೇಕು ಅಂತ ಕೇಳಿದ್ರೆ ನೋಡಿ, ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾಮಾನ್ಯ 1ರಿಂದ 5ನೇ ತರಗತಿ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2
ವೃಂದದ ಹುದ್ದೆಗಳಿಗೆ ನೀವು ಆಯ್ಕೆಗೆ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರ್ತಕ್ಕಂಥ ಕೊನೆಯ ದಿನಾಂಕದೊಳಗೆ ಅಭ್ಯರ್ಥಿಗಳು ಈ ಒಂದು ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಶಾಲಾ ಶಿಕ್ಷಣ ಇಲಾಖೆ ಕೆಲವು ಬೋಧನಾ ಹುದ್ದೆಗಳಿಗೆ ನೇಮಕಾತಿ ವಿಶೇಷ ನಿಯಮಗಳು 2026 ಅಡಿಯಲ್ಲಿ ನಿಗದಿಪಡಿಸಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಹೊಂದಿರತಕ್ಕದ್ದು ಅಂತ ಹೇಳ್ತಾರೆ. ಮತ್ತೆ ಅಭ್ಯರ್ಥಿಯು ಆಯ್ಕೆ ಬಯಸಿ ಅರ್ಜಿ ಸಲ್ಲಿಸಿದ ಶಿಕ್ಷಕನ ಹುದ್ದೆಗಳಿಗೆ ನೇಮಕಾತಿಗಾಗಿ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ 2 ಪತ್ರಿಕೆಗಳ ಕಡ್ಡಾಯವಾಗಿ ಹಾಜರಾಗಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿಯವರ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ನೀವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಕಾರ್ಟೆಟ್ ಅಥವಾ ಸಿಟೆಟ್ ಅಂತ ಕರಿತೀವಿ, ಸಿಟಿಇಟಿ ಅಥವಾ ಕಾರ್ಟಿಇಟಿ, ನೀವು ಪತ್ರಿಕೆ 1ರಲ್ಲಿ ಸಾಮಾನ್ಯ ವರ್ಗ ಮತ್ತೆ ಪ್ರವರ್ಗ 2A 2B 3A 3B ಸೇರಿದಂತ ಅಭ್ಯರ್ಥಿಗಳು 60% ನೋಡಿ ಹೇಳ್ತಾರೆ. ಹಾಗೂ ಪರಿಶಿಷ್ಟ ಜಾತಿಯ ಪ್ರವರ್ಗ ABC ಪರಿಶಿಷ್ಟ ಪಂಗಡ ಮತ್ತು ವಿಶೇಷ ಚೇತನ ಗುಂಪಿಗೆ ಸೇರಿದಂತ ಅಭ್ಯರ್ಥಿಗಳು 55% ಅಂಕಗಳನ್ನ ಗಳಿಸಿ ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಹಾಗೆ ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿ ಪತ್ರಿಕೆಯಲ್ಲೂ ಕನಿಷ್ಠ 35% ಅಂಕಗಳನ್ನ ಪಡೆಯೋದು ಕಡ್ಡಾಯ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ನಿಮಗೆ ಅಂದ್ರೆ ಏನು ಅರ್ಹತೆ ಅಂತ ಹೇಳಿದ್ರೆ, ನೀವು 1ರಿಂದ 5ನೇ ತರಗತಿವರೆಗೆ ನೀವು ಈ ಒಂದು ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಕಾರ್ಟೆಟ್ ಮತ್ತೆ ಸಿಟೆಟ್ ಅಲ್ಲಿ ಪಾಸ್ ಆಗಿ ನೀವು 60% ಜನರಲ್ ಕ್ಯಾಂಡಿಡೇಟ್ ಮತ್ತೆ SC/ST ಕ್ಯಾಂಡಿಡೇಟ್ ಆಗಿದ್ರೆ 55% ಪಡೆದಿರಬೇಕು ಅಂತ. ಸೊ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾಮಾನ್ಯ 1ರಿಂದ 5 ವೃಂದದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಗದಿಪಡಿಸಿರ್ತಕ್ಕಂಥ ಸಾಮಾನ್ಯ ವಿದ್ಯಾರ್ಥಿ ಏನಂತ ಹೇಳಿದ್ರೆ PUCಯಲ್ಲಿ ಕನಿಷ್ಠ 50% ಅಂಕಗಳನ್ನ ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾ ಮಾಡಿರಬೇಕು ಅಂತ ಹೇಳ್ತಾರೆ. ಅಥವಾ PUCಯಲ್ಲಿ ಕನಿಷ್ಠ 50 ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿಯನ್ನು ಪಡೆದಿರಬೇಕು ಅಂತ ಹೇಳ್ತಾರೆ. ಅಥವಾ PUCಯಲ್ಲಿ ಕನಿಷ್ಠ 50 ಅಂಕ, 2 ವರ್ಷಗಳ ಶಿಕ್ಷಣ ಡಿಪ್ಲೊಮೊ ವಿಶೇಷ ಶಿಕ್ಷಣ ಅದನ್ನ ಮಾಡಿರಬೇಕು ಅಂತ ಹೇಳ್ತಾರೆ. ಮತ್ತು ನೀವು ಕರ್ನಾಟಕ ಸರ್ಕಾರದ ಭಾರತ ಸರ್ಕಾರ ನಡೆಸತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕಾರ್ಟೆಟ್ ಅಥವಾ ಸಿಟಿಇಟಿ ಪತ್ರಿಕೆ 1ರಲ್ಲಿ ನೀವು ಸಾಮಾನ್ಯ ಅಭ್ಯರ್ಥಿಗಳು ಕ್ಯಾಟಗರಿ 2A 2B 3A 3B ಸೇರಿದ್ರೆ 60% ತಗೊಂಡಿರಬೇಕು. SC/STಗಳು ಮತ್ತೆ ಕ್ಯಾಟಗರಿ 1 ವಿಕಲಚೇತನರು ಎಲ್ಲರನ್ನೂ ಒಳಗೊಂಡಂತೆ 55% ತಗೊಂಡಿರಬೇಕು. ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ನೇಮಿಸಿರಬಹುದಂತಹ ಇನ್ಯಾವುದೇ ಉನ್ನತ ಅಥವಾ ಹೆಚ್ಚುವರಿ ಅರ್ಹತೆಗಳನ್ನ ನೀವು ಪಡೆದಿರಬೇಕಾಗುತ್ತೆ. ಪರಂತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಸೇರಿದವರಾಗಿದ್ದರೆ ನೀವು PUCಯಲ್ಲಿ ಕನಿಷ್ಠ 45 ಅಂಕಗಳನ್ನ ಪಡೆದಿರಬೇಕಾಗಿರುತ್ತೆ, 45%. ಹಾಗೆ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿ ಈ ವೃಂದದಲ್ಲಿ ನೀವು ಆಯ್ಕೆಗೆ ಆಗ್ತೀರಾ ಅಂತ ಹೇಳಿದ್ರೆ ನಿಮಗೂ ವಿದ್ಯಾರ್ಥಿ ಏನು ಅಂತ ಹೇಳಿದ್ರೆ ಅಂಗೀಕೃತ ಮಂಡಳಿ ನಡೆಸತಕ್ಕಂಥ ಹಿರಿಯ ಮಾಧ್ಯಮಿಕ ಅಂದ್ರೆ 12ನೇ ತರಗತಿ ಅಥವಾ ತತ್ಸಮಾನ ತರಗತಿಗಳಲ್ಲಿ ಕನಿಷ್ಠ 50 ಅಂಕ ಇರಬೇಕು. ಜೊತೆಗೆ ಹಿರಿಯ ಮಾಧ್ಯಮಿಕ +2 ಅಥವಾ ತತ್ಸಮಾನ ತರಗತಿಗಳಲ್ಲಿ ಉತ್ತೀರ್ಣಗೊಂಡಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ಅವರು ನಡೆಸತಕ್ಕಂಥ ಕಾಲೇಜು ಅಥವಾ ಜಿಲ್ಲಾ ಹಂತದ ಕ್ರೀಡೆಗಳು ಆಟಗಳಲ್ಲಿ ನೀವು ಭಾಗವಹಿಸಿರಬೇಕು. ಮತ್ತೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ಈ ಒಂದು ಮಾನ್ಯತೆ ಪಡೆದಂತ ಮಂಡಳಿಯಿಂದ ಹಿರಿಯ ಮಾಧ್ಯಮಿಕ ಅಥವಾ 12ನೇ ತರಗತಿ ಅಥವಾ ತತ್ಸಮಾನದಲ್ಲಿ 45 ಅಂಕಗಳನ್ನ ಪಡೆದಿರಬೇಕು ಅಂತ ಹೇಳ್ತಾರೆ. ಮತ್ತೆ ಒಂದಷ್ಟು ತತ್ಸಮಾನ SC/STಗಳಾಗಿದ್ರೆ ಸೊ ನೀವು PUCಯಲ್ಲಿ ಕನಿಷ್ಠ 45%ಗಳನ್ನ ಹೊಂದಿದ್ರೆ ಸಾಕು. ಒಂದಷ್ಟು ಸೂಚನೆಗಳನ್ನ ಹೇಳ್ತಾನೆ. ಸೊ ಏನು ಅಭ್ಯರ್ಥಿ ಡಿರೈವ್ಡ್ ಪರ್ಸೆಂಟೇಜ್ ಅನ್ನ 1:2 ಅನುಪಾತದಲ್ಲಿ ಅಭ್ಯರ್ಥಿಗಳ ದಾಖಲೆಗಳ ಪರಿಶೀಲನೆಗೆ ನಾವು ಅರ್ಹತಾ ಪಟ್ಟಿಯನ್ನು ಪ್ರಕಟ ಮಾಡ್ತೀವಿ. ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಥವಾ ವಿಭಾಗದಲ್ಲಿ 1:2 ಅನುಪಾತದ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ದಲ್ಲಿ ತಾನು ಅಂತಹ ಜಿಲ್ಲೆ ವಿಭಾಗದ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಬೇಕು ಅಂತ ಹೇಳ್ತಾರೆ. ಯಾವೊಬ್ಬ ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ವೃಂದದ ಹುದ್ದೆಗಳ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ದಲ್ಲಿ ಅಂತ ಅಭ್ಯರ್ಥಿ ತಾನು ಅಂತಿಮವಾಗಿ ಯಾವ ಹುದ್ದೆಗೆ ಆಯ್ಕೆಯನ್ನು ಬಯಸುತ್ತಾನೋ ಅವು ಯಾವ ವೃಂದದ ಹುದ್ದೆಯನ್ನ ತ್ಯಜಿಸಲು ಬಯಸುತ್ತಾರೋ ಅದರ ಬಗ್ಗೆ ನೋಟರೈಸ್ಡ್ ಮುಚ್ಚಳಿಕೆ ಪತ್ರವನ್ನು ನೀಡಬೇಕು ಅಂತ ಹೇಳ್ತಾನೆ. ಈ ರೀತಿ ತ್ಯಜಿಸಿದ ವೃಂದದ ಹುದ್ದೆಯನ್ನು ಪುನಃ ಕ್ಲೇಮ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಒಂದ್ ವೇಳೆ ಅಭ್ಯರ್ಥಿ ಮೇಲೆ ಸೂಚಿಸಿದಂತ ಒಂದು ಹುದ್ದೆಯನ್ನು ಅಂತಿಮವಾಗಿ ಆಯ್ಕೆ ಮಾಡಿ ಅಥವಾ ತ್ಯಜಿಸಿ ಮತ್ತೆ ನೋಟರೈಸ್ಡ್ ಮುಚ್ಚಳಿಕೆಯನ್ನು ನಿಗದಿತ ದಿನಾಂಕದೊಳಗೆ ಸಲ್ಲಿಸಲು ವಿಫಲರಾಗಿದ್ದಲ್ಲಿ ಆತನ ಅರ್ಜಿಯನ್ನ ಸಲ್ಲಿಸುವಾಗ ನೀಡಿರತಕ್ಕಂಥ ಹುದ್ದೆಗಳ ಆದ್ಯತೆಯನ್ನು ಅಂತಿಮವಾಗಿ ಆದ್ಯತೆ ಎಂದು ಪರಿಗಣಿಸಿ ಮುಖ್ಯ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ನಿಗದಿತ ವಿದ್ಯಾರ್ಥಿಯನ್ನು ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶವನ್ನು ನೀವೇನಾದ್ರು ಕಾಯ್ತಾ ಇದ್ರೆ ಅಂತ ಅಭ್ಯರ್ಥಿಗಳು ನೀವು ಅರ್ಹರಾಗಿರಲ್ಲ. ಆನ್ಲೈನ್ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವಂತಹ ಕೊನೆಯ ದಿನಾಂಕ 10/9/2026 ನೀವು ವಿದ್ಯಾರ್ಥಿಯ ಮೂಲ ಅಂಕಪಟ್ಟಿಗಳನ್ನು ಪಡೆದುಕೊಳ್ಳೋದು ಕಡ್ಡಾಯ ಆಗಿದೆ. ಸೊ ನಾವು ಮೆರಿಟ್ ಹೆಂಗೆ ನಿರ್ಧಾರ ಮಾಡ್ತೀವಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡಿದರೆ ಸ್ನೇಹಿತರೆ ಇಲ್ಲಿ. ಸೊ ನೀವು ಇಲ್ಲಿ ಹೇಳ್ತಾರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾಮಾನ್ಯ 1ರಿಂದ 5ನೇ ತರಗತಿ ಹುದ್ದೆಗಳಿಗೆ ಅವರು ನಿಗದಿಪಡಿಸಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆ
ಮತ್ತೆ ಶಿಕ್ಷಕರ ಅರ್ಹತಾ ಪರೀಕ್ಷೆ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಥವಾ 4 ವರ್ಷಗಳ BA, B.Ed, BA.Ed ಮತ್ತೆ BSc.Ed ಅಥವಾ ತತ್ಸಮಾನ ಶಿಕ್ಷಕರ ಶಿಕ್ಷಣ ಪದವಿಯಲ್ಲಿ ಪಡೆದಂತ ಅಂಕಗಳು ಇವುಗಳನ್ನು ಲೆಕ್ಕ ಹಾಕಿ ಶೇಕಡಾವಾರು ಆಯ್ಕೆ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಿ ಅಂತ ಹೇಳ್ತಾರೆ. ಸೊ ಹಿಂಗೆ ಅಂತ ಹೇಳಿದ್ರೆ ನೀವು CET ತಗೊಂಡಿರೋ ಮಾರ್ಕ್ಸ್ 70% ಕನ್ಸಿಡರ್ ಮಾಡ್ತಾರೆ. ಮತ್ತೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದಂತ ಅಂಕಗಳು ಅಥವಾ TET, CTET ಇದೆಯಲ್ಲ, ಪತ್ರಿಕೆ 1 20%, ಮತ್ತೆ PUC ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದಂತ ಅಂಕಗಳು 8%, ಮತ್ತೆ ಶಿಕ್ಷಕರ ಶಿಕ್ಷಣ ಕೋರ್ಸ್ಗಳಲ್ಲಿ ಪಡೆದಂತ ಅಂಕಗಳನ್ನು 2% ಮಾತ್ರ ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಸೊ ಈ ರೀತಿ ನಿಮಗೆ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೆರಿಟ್ ಅನ್ನ ನಿರ್ಧಾರವನ್ನು ಮಾಡ್ತಾರೆ ಸ್ನೇಹಿತರೆ. 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರತಕ್ಕಂಥ ಅಭ್ಯರ್ಥಿಯ ಪ್ರಕರಣದಲ್ಲಿ ಅಭ್ಯರ್ಥಿಯು ಡಿರೈವ್ಡ್ ಪರ್ಸೆಂಟೇಜ್ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೆಯ್ಟೇಜ್ ಅನ್ನು ಅನ್ವಯಿಸುವ ಮೂಲಕ ಲೆಕ್ಕ ಆಗಲಾಗುತ್ತೆ ಅಂತ ಹೇಳ್ತಾರೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂತ ಅಂಕಗಳು CET 70% ಅವರಿಗೆ, ಮತ್ತೆ ಏನು TET ಅಥವಾ CTET ಪತ್ರಿಕೆ 1ರಲ್ಲಿ ಪಡೆದಂತ ಅಂಕಗಳನ್ನು 20, ಮತ್ತೆ ಇಲ್ಲಿ ಏನು 4 ವರ್ಷಗಳ B.Ed ಆಗಿರ್ಬೋದು, BSc B.Ed ಆಗಿರ್ಬೋದು ಅಥವಾ ಇತರ ತತ್ಸಮಾನ 10% ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿ. ಸೊ ಇವರಿಗೆ ಯಾವ ತರ ನಾವು ಪರ್ಸೆಂಟೇಜ್ ಮಾಡ್ತೀವಿ ಅಂತ ಹೇಳಿದ್ರೆ ಇವರು CET ಪಡೆದಂತ ಮಾರ್ಕ್ಸ್ ಅಲ್ಲಿ 85% ಕನ್ಸಿಡರ್ ಮಾಡ್ತಾರೆ. ಮತ್ತೆ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದಂತ ಅಂಕಗಳನ್ನು 13% ಆಗಿ ತಗೋತಾರೆ. ಮತ್ತೆ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾದಲ್ಲಿ ಪಡೆದಂತ ಅಂಕಗಳು 2% ಅನ್ನು ಮಾರ್ಕ್ಸ್ ನ ಮಾತ್ರ ತಗೋತಾರೆ. ಸೊ ಅದನ್ನ ಇಟ್ಕೊಂಡು ಇವರು ಮೆರಿಟ್ ಅನ್ನು ಮಾಡ್ತಕ್ಕಂಥದ್ದು. ಸೊ ನೀವು ಏನು ಮೀಸಲಾತಿಯನ್ನು ಕ್ಲೈಮ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಒಂದು ಜಾತಿಗಳಿಗೆ ಸಂಬಂಧಪಟ್ಟಂತಹ ಅಥವಾ ನಿಮ್ಮ ಕಾಸ್ಟ್ಗಳಿಗೆ ಸಂಬಂಧಪಟ್ಟಂತಹ ಒಂದು ನಮೂನೆಗಳಲ್ಲಿ ನಿಮ್ಮ ಒಂದು ಸರ್ಟಿಫಿಕೇಟ್ಗಳನ್ನ ಮಾಡಿಸಿಟ್ಕೊಂಡಿರ್ಬೇಕಾಗಿರುತ್ತೆ. ಅಷ್ಟು ವಿಶೇಷ ಸೂಚನೆಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ, ಅದನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ. ಹಾಗೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಹೇಳ್ತಾರೆ. ಸೊ ಇವನ್ನ ನಿಗದಿಪಡಿಸಿರ್ತಕ್ಕಂಥ ಆಯಾ ಜಿಲ್ಲಾ ವ್ಯಾಪ್ತಿಯ ಸ್ಥಳಗಳಲ್ಲಿ ನಾವು ನಡೆಸ್ತೀವಿ ಅಂತ ಹೇಳ್ತಾರೆ. ಎಲ್ಲಿ ಅಂತ ಇನ್ನೂ ಹೇಳಿಲ್ಲ, ಆಯಾ ಜಿಲ್ಲೆಗಳ ಒಂದು ನಿಗದಿಪಡಿಸಿರ್ತಕ್ಕಂಥ ಒಂದು ಪ್ಲೇಸ್. ಸೊ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಹೆಸರು ಏನು ಅಂತ ಹೇಳಿದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾಮಾನ್ಯ 1ರಿಂದ 5 ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ನೇಮಕಾತಿ ಪರೀಕ್ಷೆ 2026 ಅಂತ ಹೇಳಿ ಒಂದು ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ರಾಜ್ಯಾದ್ಯಂತ ಕೆಳಗಿನ ವೇಳಾಪಟ್ಟಿ ಅಂತ ನಾವು ನಡೆಸ್ತೀವಿ ಅಂತ ಹೇಳ್ತಾರೆ. ಸೊ ಇವ್ರಿಗೆ ಅಕ್ಟೋಬರ್ 14 ಸಮಯ ಬೆಳಿಗ್ಗೆ 10ರಿಂದ 12 ಗಂಟೆ ಪತ್ರಿಕೆ 1 ಇರುತ್ತೆ, ಸಾಮಾನ್ಯ ಜ್ಞಾನ. ಅದೇ ದಿನ 2:30ರಿಂದ 4:30 ತನಕ ಪತ್ರಿಕೆ 2 ಇರುತ್ತೆ, ಗಣಿತ, ಪರಿಸರ ಅಧ್ಯಯನ ಮತ್ತು ಸಮಾಜ ವಿಜ್ಞಾನ ಗುಣಗಳಿರುತ್ತೆ. ಸೊ 15ನೇ ತಾರೀಕು 10ರಿಂದ 12 ಗಂಟೆವರೆಗೆ ಪತ್ರಿಕೆ 2 ಇರುತ್ತೆ, ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2. ಇವರಿಗೆ ಈ ಪೇಪರ್ ಅಂದ್ರೆ ಕಾಮನ್ ಪೇಪರ್ ನೀವು ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ರೆ 14ನೇ ತಾರೀಕು 10ರಿಂದ 12 ಅದು ಪೇಪರ್ ಅನ್ನು ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ನಿಮ್ಮ ಸೆಕೆಂಡ್ ಪೇಪರ್ ಪತ್ರಿಕೆ 2 15ನೇ ತಾರೀಕು ಬೆಳಿಗ್ಗೆ 10ರಿಂದ 12 ಗಂಟೆ ನಡೆಯುತ್ತೆ. ನೋಡಿ, ಪೇಪರ್ 1 ವಿಷಯ ಹಾಗೂ ನಿಗದಿಪಡಿಸಿರ್ತಕ್ಕಂಥ ಅಂಕಗಳ ಬಗ್ಗೆ ಹೇಳ್ತಾರೆ. ವಸ್ತುನಿಷ್ಠ ಮಾದರಿ 100 ಪ್ರಶ್ನೆ ಇರುತ್ತೆ, OMR ಶೀಟ್ ಅಲ್ಲಿ ನೀವು ಅದನ್ನು ಉತ್ತರಿಸಬೇಕಾಗಿರುತ್ತೆ. ಪೇಪರ್ 2 ಬಂದ್ರೆ ವಿಷಯ ಹಾಗೂ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಹೇಳ್ತಾರೆ. ವಿಷಯ ಜ್ಞಾನ ಏನಂತ ಹೇಳಿದ್ರೆ ಗಣಿತ, ಪರಿಸರ ಅಧ್ಯಯನ ಅಂದ್ರೆ EVS, ಸಮಾಜ ವಿಜ್ಞಾನ, ವಸ್ತುನಿಷ್ಠ ಮಾದರಿ 100 ಪ್ರಶ್ನೆಗಳಿರ್ತವೆ, 100 ಅಂಕಗಳು. ಸೊ ಪೇಪರ್ 2 ಬಂದ್ರೆ ದೈಹಿಕ ಶಿಕ್ಷಣ ಶಿಕ್ಷಕ ಗ್ರೇಡ್ 2, ಇದು ದೈಹಿಕ ಶಿಕ್ಷಣ ವಸ್ತುನಿಷ್ಠ ಮಾದರಿ 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ, 100 ಅಂಕದಾಗಿದೆ. ಸೊ ಪ್ರಶ್ನೆ ಪತ್ರಿಕೆಗೆ ಬಂದ್ರೆ ಇದು ಪ್ಯಾಟರ್ನ್ ಬಂದು ಬಹು ಆಯ್ಕೆಯ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಲ್ಯಾಂಗ್ವೇಜ್ ಬಂದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಮುದ್ರಣ ಮಾಡಿರ್ತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಡ್ಡಾಯವಾಗಿ ಪಾಲಿಸಬೇಕಾದಂತ ಅಂಶಗಳನ್ನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಸ್ನೇಹಿತರೆ. ನೀವು ಈ ಒಂದು ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗೋವರೆಗೂ ನೀವು ಈ ಒಂದು ವೆಬ್ಸೈಟ್ ಅನ್ನ ವಾಚ್ ಮಾಡ್ತಾರೆ. schooloducation.karnataka.gov.in ಅಂತೇಳಿ ಈ ಒಂದು ವೆಬ್ಸೈಟ್ ಅನ್ನ ವಾಚ್ ಮಾಡ್ತಾರೆ ಸ್ನೇಹಿತರೆ. ಸೊ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಥವಾ ಸಹಾಯವಾಣಿಗಳ ಅಗತ್ಯ ಇತ್ತು ಅಂತ ಹೇಳಿದ್ರೆ ನೋಡಿ, ಫೋನ್ ಅನ್ನ ಮಾಡಿ ನಿಮ್ಮ ಡೌಟ್ ಗಳನ್ನ ಕ್ಲಾರಿಫೈ ಮಾಡ್ಕೋಬಹುದಾಗಿರುತ್ತೆ. ಈ ಒಂದು ನಂಬರ್ ಅನ್ನ ಕಾಂಟ್ಯಾಕ್ಟ್. ಫ್ರೆಂಡ್ಸ್, ನೀವು ನೋಡಿದ್ರಲ್ಲ, ಇದು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಮಾಡಿರುವಂತಹ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ನೇಹಿತರೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಜಿಪಿಟಿಯ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತಹ ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ. ಸೊ ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.